ಹೊಸ ಮೈಲಿಗಲ್ಲನ್ನ ಸಾಧಿಸಿದೆ ಭಾರತೀಯ ಸೇನೆ. ಪೂರ್ವಾಂಚಲ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನ ಲ್ಯಾಂಡಿಂಗ್ ಆಗಿದೆ. ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿ ಯುದ್ಧ ವಿಮಾನ ಈಗ ಲ್ಯಾಂಡ್ ಆಗಿರೋದು. ಭಾರತೀಯ ವಾಯುಸೇನೆಯಿಂದ ತುರ್ತು ಲ್ಯಾಂಡಿಂಗ್ ತರಬೇತಿಯನ್ನ ನೀಡಲಾಗಿದೆ. ಅದು ಸಕ್ಸಸ್ಫುಲ್ ಆಗಿದೆ, ಯಶಸ್ವಿಯಾಗಿದೆ. ಯುದ್ಧದ ತುರ್ತು ಸಂದರ್ಭದಲ್ಲಿ ಪರ್ಯಾಯವಾಗಿ ರನ್ವೇ ಬಳಕೆ ಮಾಡೋದಾಗಿರಬಹುದು, ರಾಷ್ಟ್ರೀಯ ಹೆದ್ದಾರಿಯನ್ನೇ ರನ್ವೇ ಆಗಿ ಬಳಸುವಂತಹ ಪೂರ್ವ ತಯಾರಿಗಳಾಗಿರಬಹುದು. ಅದೇ ನಿಟ್ಟಿನಲ್ಲಿ ನಡೆದಿರುವಂತಹ ತಯಾರಿ ಇದು. ತುರ್ತು ಲ್ಯಾಂಡಿಂಗ್ ತರಬೇತಿಯನ್ನ ನೀಡಲಾಗಿದೆ. ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿ ಯುದ್ಧ ವಿಮಾನ ಲ್ಯಾಂಡ್ ಆಗಿದೆ. ಸುಖೋಯ್-30 ಜಾಗ್ವಾರ್ ಮಿರಾಜ್ ವಿಮಾನಗಳಿಂದ ಲ್ಯಾಂಡಿಂಗ್ ಮಾಡಲಾಗಿದೆ. ತುರ್ತು ಲ್ಯಾಂಡಿಂಗ್ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಿದ್ದಾರೆ ನಮ್ಮ ಪೈಲಟ್ಗಳು. ಪೂರ್ವಾಂಚಲ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳು ಸೇಫ್ ಆಗಿ ಲ್ಯಾಂಡ್ ಆಗಿದೆ. लगेगा यहीं पे लगेगा। ಪೂರ್ವಾಂಚಲ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಇದು ಅಂತಿಂತ ಲ್ಯಾಂಡಿಂಗ್ ಅಲ್ಲ, ಸಾಮಾನ್ಯವಾಗಿ ನಡೆಯುವಂತಹ ಲ್ಯಾಂಡಿಂಗ್ ಅಂತೂ ಅಲ್ಲವೇ ಅಲ್ಲ. ಯುದ್ಧದ ಸಂದರ್ಭದಲ್ಲಿ, ಅನಿರೀಕ್ಷಿತ ಸಂದರ್ಭಗಳಲ್ಲಿ ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ತರಬೇತಿಯನ್ನ ನೀಡುವಂತಹ ನಿಟ್ಟಿನಲ್ಲಿ ನಡೆದಿರುವಂತಹ ಲ್ಯಾಂಡಿಂಗ್ ಇದು. ಭಾರತೀಯ ವಾಯುಸೇನೆಯಿಂದ ತುರ್ತು ಲ್ಯಾಂಡಿಂಗ್ ತರಬೇತಿಯನ್ನ ನೀಡಲಾಗಿದೆ. ಆ ಯುದ್ಧ ವಿಮಾನಗಳು ಲ್ಯಾಂಡ್ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅದು ಎಕ್ಸ್‌ಪ್ರೆಸ್ ವೇ, ಪೂರ್ವಾಂಚಲ ಎಕ್ಸ್‌ಪ್ರೆಸ್ ವೇ. ವಾಹನಗಳು ಎಲ್ಲವೂ ಕೂಡ ಸಂಚಾರ ಮಾಡುವಂತಹ ಎಕ್ಸ್‌ಪ್ರೆಸ್ ವೇ. ಆ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ, ಇನ್ ಕೇಸ್ ತುರ್ತು ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ರನ್ವೇ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಳಸಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ನಡೆದಿರುವಂತಹ ತರಬೇತಿ. ಆ ತರಬೇತಿಯಲ್ಲಿ ಸುಖೋಯ್-30 ಜಾಗ್ವಾರ್ ಜೊತೆಯಲ್ಲಿ ಮಿರಾಜ್ ಈ ಯುದ್ಧ ವಿಮಾನಗಳು ಪಾಲ್ಗೊಂಡಿದ್ವು. 3 ಯುದ್ಧ ವಿಮಾನಗಳು ಕೂಡ ಯಶಸ್ವಿಯಾಗಿ ಲ್ಯಾಂಡಿಂಗ್ ಅನ್ನ ಪೂರ್ಣಗೊಳಿಸಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಒಂದಷ್ಟು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಭಾರತೀಯ ಸೇನೆ ಹೊಸ ಮೈಲಿಗಲ್ಲನ್ನ ಈ ಮೂಲಕ ಸಾಧಿಸಿದೆ. ಆ 3 ಯುದ್ಧ ವಿಮಾನಗಳು ಕೂಡ ಪೂರ್ವಾಂಚಲ ಎಕ್ಸ್‌ಪ್ರೆಸ್ ವೇನಲ್ಲಿ ಲ್ಯಾಂಡಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇದು ಹೈವೇ, ಎಕ್ಸ್‌ಪ್ರೆಸ್ ಹೈವೇ. ರನ್ವೇ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ರನ್ವೇಗೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಈ ಹೆದ್ದಾರಿಯಲ್ಲಿ ಯುದ್ಧ ವಿಮಾನಗಳನ್ನ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ತರಬೇತಿಗಳನ್ನ ನೀಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ತರಬೇತಿ ಸಂದರ್ಭದಲ್ಲಿ 3 ಯುದ್ಧ ವಿಮಾನಗಳು, ನಮ್ಮ 3 ಯುದ್ಧ ವಿಮಾನಗಳು ಕೂಡ ಈಗ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದೆ ಅನ್ನುವಂತ ಮಾಹಿತಿ. ಪರ್ಯಾಯವಾಗಿ ರನ್ವೇಯನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಯುದ್ಧ ಕೌಶಲ್ಯಗಳೆಲ್ಲವೂ ಕೂಡ ಬಳಕೆಯಾಗುತ್ತೆ. ಅದಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯನ್ನ ರನ್ವೇ ಆಗಿ ಬಳಸಿ ಅಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಆ ಚಾಕಚಕ್ಯತೆ ನಮ್ಮ ಪೈಲಟ್ಗಳಿಗೆ ತರಬೇತಿಯನ್ನ ವಿಶೇಷವಾಗಿ ನೀಡಲಾಗಿತ್ತು. ಅದರ ಜೊತೆಯಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲ್ಯಾಂಡಿಂಗ್ ಮಾಡಬೇಕು, ಜೊತೆಗೆ ಈ ಹೆದ್ದಾರಿಗಳಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ಸ್ಪೆಷಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಲ್ಯಾಂಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಬೇತಿಯನ್ನ ನೀಡಲಾಗಿತ್ತು. ಅದೇ ತರಬೇತಿಯ ಭಾಗವಾಗಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ.
ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲಾಗಿದೆ. ಇದು ಅಂತಿಂತ ಲ್ಯಾಂಡಿಂಗ್ ಅಲ್ಲ, ಸಾಮಾನ್ಯವಾಗಿ ನಡೆಯುವಂತಹ ಲ್ಯಾಂಡಿಂಗ್ ಅಂತೂ ಅಲ್ಲವೇ ಅಲ್ಲ. ಯುದ್ಧದ ಸಂದರ್ಭದಲ್ಲಿ, ಅನಿರೀಕ್ಷಿತ ಸಂದರ್ಭಗಳಲ್ಲಿ ಅದರ ಜೊತೆಯಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ತರಬೇತಿಯನ್ನ ನೀಡುವಂತಹ ನಿಟ್ಟಿನಲ್ಲಿ ನಡೆದಿರುವಂತಹ ಲ್ಯಾಂಡಿಂಗ್ ಇದು. ಭಾರತೀಯ ವಾಯುಸೇನೆಯಿಂದ ತುರ್ತು ಲ್ಯಾಂಡಿಂಗ್ ತರಬೇತಿಯನ್ನು ನೀಡಲಾಗಿದೆ. ಆ ಯುದ್ಧ ವಿಮಾನಗಳು ಲ್ಯಾಂಡ್ ಆಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅದು ಎಕ್ಸ್ಪ್ರೆಸ್ ವೇ, ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ. ವಾಹನಗಳು ಎಲ್ಲವೂ ಕೂಡ ಸಂಚಾರ ಮಾಡುವಂತಹ ಎಕ್ಸ್ಪ್ರೆಸ್ ವೇ. ಆ ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ, ಇನ್ ಕೇಸ್ ತುರ್ತು ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ರನ್ವೇ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಳಸಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ನಡೆದಿರುವಂತಹ ತರಬೇತಿ. ಆ ತರಬೇತಿಯಲ್ಲಿ ಸುಖೋಯ್ 30, ಜಾಗ್ವಾರ್ ಜೊತೆಯಲ್ಲಿ ಮಿರಾಸ್ ಈ ಯುದ್ಧ ವಿಮಾನಗಳು ಪಾಲ್ಗೊಂಡಿದ್ವು. 3 ಯುದ್ಧ ವಿಮಾನಗಳು ಕೂಡ ಯಶಸ್ವಿಯಾಗಿ ಲ್ಯಾಂಡಿಂಗ್ ಅನ್ನ ಪೂರ್ಣಗೊಳಿಸಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಒಂದಷ್ಟು ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಭಾರತೀಯ ಸೇನೆ ಹೊಸ ಮೈಲಿಗಲ್ಲನ್ನ ಈ ಮೂಲಕ ಸಾಧಿಸಿದೆ. ज्यादा पास में और दिक्कत हो रही है. ಆ 3 ಯುದ್ಧ ವಿಮಾನಗಳು ಕೂಡ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇನಲ್ಲಿ ಲ್ಯಾಂಡಿಂಗ್ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಇದು ಹೈವೇ, ಎಕ್ಸ್ಪ್ರೆಸ್ ಹೈವೇ. ರನ್ವೇ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ರನ್ವೇಗೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಈ ಹೆದ್ದಾರಿಯಲ್ಲಿ ಯುದ್ಧ ವಿಮಾನಗಳನ್ನ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ತರಬೇತಿಗಳನ್ನ ನೀಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಆ ತರಬೇತಿ ಸಂದರ್ಭದಲ್ಲಿ 3 ಯುದ್ಧ ವಿಮಾನಗಳು, ನಮ್ಮ 3 ಯುದ್ಧ ವಿಮಾನಗಳು ಕೂಡ ಈಗ ಯಶಸ್ವಿಯಾಗಿ ಲ್ಯಾಂಡಿಂಗ್ ಮಾಡಿದೆ ಅನ್ನುವಂತ ಮಾಹಿತಿ. ಪರ್ಯಾಯವಾಗಿ ರನ್ವೇಯನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಯುದ್ಧ ಕೌಶಲ್ಯಗಳೆಲ್ಲವೂ ಕೂಡ ಬಳಕೆಯಾಗುತ್ತೆ. ಅದಷ್ಟೇ ಅಲ್ಲ, ರಾಷ್ಟ್ರೀಯ ಹೆದ್ದಾರಿಯನ್ನ ರನ್ವೇ ಆಗಿ ಬಳಸಿ ಅಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಆ ಚಾಕಚಕ್ಯತೆ ನಮ್ಮ ಪೈಲಟ್ಗಳಿಗೆ ತರಬೇತಿಯನ್ನ ವಿಶೇಷವಾಗಿ ನೀಡಲಾಗಿತ್ತು. ಅದರ ಜೊತೆಯಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಲ್ಯಾಂಡಿಂಗ್ ಮಾಡಬೇಕು, ಜೊತೆಗೆ ಈ ಹೆದ್ದಾರಿಗಳಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ, ಸ್ಪೆಷಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಲ್ಯಾಂಡ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಬೇತಿಯನ್ನ ನೀಡಲಾಗಿತ್ತು. ಅದೇ ತರಬೇತಿಯ ಭಾಗವಾಗಿರುವಂತಹ ಒಂದಷ್ಟು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ.